ಹಾಯ್ ಫ್ರೆಂಡ್, ಗುಡ್ ಆಫ್ಟರ್ನೂನ್. ಇವತ್ತು ಸಂಡೇ, ಸೊ ಒಂದು ಸ್ಪೆಷಲ್ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಹೇಳಿಬಿಟ್ಟು ನನ್ನ ಮಕ್ಕಳೆಲ್ಲ ಹೈದ್ರಾಬಾದಿ ಬಿರಿಯಾನಿ ಮಾಡಮ್ಮ, ದಮ್ ಬಿರಿಯಾನಿ ಆ ರೀತಿ ಮಾಡಮ್ಮ ಅಂತ ಹೇಳಿದ್ರು. ಸೊ ಅದಕ್ಕೆ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಒಂದು 300 to 400 ಗ್ರಾಮಷ್ಟು ಚಿಕನ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಮ್ಯಾರಿನೇಷನ್ಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಸೊ ಇವತ್ತು ಬೇರೆ ಯಾವಾಗಲೂ ಕುಕ್ಕರಲ್ಲಿ ಮಾಮೂಲಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ವಲ್ಲ, ಸೊ ಅದಕ್ಕೆ ಇವತ್ತು ಒಂದು ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂತ ಹೇಳಿ ಗರಂ ಮಸಾಲ, ಚಿಲ್ಲಿ ಪೌಡರ್, ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿ ಇದೆಲ್ಲ ಹಾಕಿ ಸ್ವಲ್ಪ ಮ್ಯಾರಿನೇಷನ್ ಮಾಡ್ಕೋಬೇಕು. ಸೊ ಅರಿಶಿನ ಪುಡಿ ಹಾಕಿದ್ದೀನಿ. ಸ್ವಲ್ಪ ಬಿರಿಯಾನಿ ಮಸಾಲೆ ಪೌಡರ್ ಹಾಕ್ಕೊಳ್ಳೋಣ, ಒಂದು ಸ್ಪೂನಷ್ಟು ಬಿರಿಯಾನಿ ಮಸಾಲೆ ಪೌಡರ್ ಇದು. ಸೊ ನೆಕ್ಸ್ಟು ಸ್ವಲ್ಪ ಮೊಸರು, ಸ್ವಲ್ಪ ಗಟ್ಟಿದು ಮೊಸರು ಹಾಕ್ಕೊಳ್ಳೋಣ. ಇಷ್ಟಾದರೆ ಸಾಕು. ಮತ್ತು ಇದಕ್ಕೆ ಆನಿಯನ್ನ ಕಟ್ ಮಾಡಿ ನೀಟಾಗಿ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಇಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಈಗ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳೋಣ. ಮತ್ತು ಪುದೀನ ಮತ್ತು ಕೊತ್ತಂಬರಿನ ಕಟ್ ಮಾಡಿರುವಂಥದ್ದು ಹಾಕ್ಕೊಳ್ಳೋಣ. ನೆಕ್ಸ್ಟ್ ಆನಿಯನ್ ಎಲ್ಲ ಒಂದು 4-5 ಆನಿಯನ್ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ನೀಟಾಗಿ. ನೆಕ್ಸ್ಟ್ ಈಗ ಪುದೀನ ಮತ್ತು ಕೊತ್ತಂಬರಿ ಎರಡೂ ಸಣ್ಣದಾಗಿ ಹೆಚ್ಕೊಳ್ಳೋಣ. ಈಗ ಸೊ ಕಟ್ ಮಾಡ್ಕೊಂಡಿರೋಂಥ ಸೊಪ್ಪನ್ನ ಈಗ ಇದರಲ್ಲಿ ಸೇರಿಸ್ಕೊಳ್ಳೋಣ. ಈಗ ಆನಿಯನ್ ಫ್ರೈ ಮಾಡ್ಕೊತಾ ಇದ್ದೀನಲ್ವ, ಅದನ್ನು ಸ್ವಲ್ಪ ಸೇರಿಸ್ಕೊಬೇಕು. ಈಗ ಒಂದು ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಚಿಕನ್ ಎಲ್ಲ ಉಪ್ಪಿಡಿಬೇಕಲ್ವ, ಸೊ ಹಾಗಾಗಿ. ಸೊ ಆನಿಯನ್ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋದಕ್ಕೆ ಸ್ವಲ್ಪ ಲೇಟೇ ಆಗುತ್ತೆ. ಸೊ ನೋಡಿ, ಇನ್ನೂ ಈ ರೀತಿ ಇದೆ. ಸೊ ನೆಕ್ಸ್ಟ್ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಉಪ್ಪೆಲ್ಲ ಹಾಕ್ಕೊಂಡಿದ್ದೀನಲ್ಲ, ಸೊ ಕಲಿಸ್ಕೊಳ್ಳೋಣ. ಸ್ವಲ್ಪ ಮಸಾಲೆ ಎಲ್ಲ ಹಿಡೀಲಿ ಚಿಕನ್ಗೆ. ಸೊಪ್ಪು ಎಲ್ಲ ಹಾಕಿಟ್ಟಿದ್ದೀನಿ. ಮೊಸರು, ಉಪ್ಪು, ಖಾರ, ಬಿರಿಯಾನಿ ಪೌಡರ್ ಸ್ವಲ್ಪ ಎಲ್ಲ ಹಾಕಿಟ್ಟಿದ್ದೀನಿ. ಸೊ ಹೊಸ ಥರ ಮಾಡ್ತಾಯಿದ್ದೀನಲ್ವ, ಸೊ ಅದಕ್ಕೆ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಮಕ್ಕಳು ಕೇಳಿದಂಥ ರೆಸಿಪಿ ನಾನು ಮಾಡ್ಕೊಳ್ಳೋದ್ರಲ್ಲಿ ನನಗೆ ಸಖತ್ ಖುಷಿ ಇದೆ. ಸೊ ಅವರೇನು ಇಷ್ಟಪಡ್ತಾರೋ ಅದನ್ನೇ ನಾವು ಮಾಡೋದು. ಹಾಗಾಗಿ ಮಕ್ಕಳು ವೆರೈಟಿ ಇಷ್ಟಪಡ್ತಾ ಇರ್ತಾರೆ. ಸಂಡೇಸು ಫ್ರೀ ಇರ್ತೀವಲ್ಲ, ಸೊ ಹಾಗಾಗಿ ಮಕ್ಕಳು ಏನು ವೆರೈಟಿ ಕೇಳ್ತಾರೋ ಅದನ್ನು ಮಾಡುವಂಥದ್ದು. ಸೊ ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಮ್ಯಾರಿನೇಷನ್ ಮಾಡಿ ಒಂದು 1/2 hour ಆದರೂ ಎತ್ತಿಡಬೇಕು. ಸೊ ಇದು ಫುಲ್ಲು ಲಿಡ್ ಕ್ಲೋಸ್ ಮಾಡಿ ಇದನ್ನು ಎತ್ತಿಡೋಣ. ಆನಿಯನ್ ಎಲ್ಲ ರೋಸ್ಟ್ ಆಗಿ ಕಲರ್ ಬರ್ತಾ ಇದೆ. ಈಗ ಒಂದು 5 minutes ಆಯಿತು ಇದೆಲ್ಲ ರೋಸ್ಟ್ ಆಗೋ ಅಷ್ಟೊತ್ತಿಗೆ. ಸೊ ನೋಡಿ, ಇಷ್ಟ ಆದರೆ ಇನ್ನೂ ಸ್ವಲ್ಪ ಹಾಕಬೇಕು. ಫುಲ್ಲು ಡ್ರೈ, ಗರಿ ಪಕೋಡದಲ್ಲಿರುತ್ತಲ್ಲ ಆ ರೀತಿ ಆಗಬೇಕು. ನೋಡಿ, ಫುಲ್ಲು ಈ ರೀತಿ ಆಗಿದೆ, ರೆಡಿಯಾಗಿದೆ. ಈಗ ನೋಡಿ, ಫ್ರೈ ಆಗಿದೆಯಲ್ವ, ನೀಟಾಗಿ ಎಣ್ಣೆ ಎಲ್ಲ ಸೋರಿಸಿ ತೆಗೆದಿಟ್ಟಿದ್ದೀನಿ. ಈಗ ಸ್ವಲ್ಪ ತೆಗೆದು ಇಲ್ಲಿ ಮ್ಯಾರಿನೇಷನ್ ಮಾಡಿದ್ದೀವಲ್ಲ ಚಿಕನ್ದು, ಇದರೊಳಗೆ ಹಾಕಿ ಕ್ಲೋಸ್ ಮಾಡೋಣ. ಸೊ ಇದಕ್ಕೆ ಮಿಕ್ಸ್ ಮಾಡಬೇಡ ಇದ್ರ ಜೊತೆಗೆ. ನಾನಿವತ್ತು ಇಲ್ಲಿ 1 ಲೋಟದಷ್ಟು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಇನ್ನು 1 ಲೋಟ ಬುಲೆಟ್ ರೈಸ್ ತೊಗೊತೀನಿ, ಯಾಕಂದರೆ ಇದೇ ಫುಲ್ ಹಾಕಿದ್ರೆ ಹೇಗಿರುತ್ತೋ ಅಂತ ಹೇಳಿಬಿಟ್ಟು. ಈಗ ನಾವು ನೀರು ಕುಡಿಯೋ ಗ್ಲಾಸಲ್ಲಿ, ದೊಡ್ಡ ಗ್ಲಾಸಲ್ಲಿ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಸೊ ಈಗ 1 ಲೋಟ ನಾರ್ಮಲ್ ರೈಸು, 1 ಲೋಟ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಸೊ ಇದೆರಡು ನೀಟಾಗಿ ತೊಳ್ಕೊಳ್ಳೋಣ. ಈಗ ಅಕ್ಕಿ ತೊಳ್ಕೊಂಡು ಈಗ ನೀರು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಆಫ್ ಬೇಯಿಸ್ಕೊಬೇಕು. ಸೊ ಅದಕ್ಕೆ ಮಸಾಲೆ ಐಟಮ್ಸ್ಗಳನ್ನ ಹಾಕೋಣ ಅಂತ ಹೇಳಿಬಿಟ್ಟು ಚಕ್ಕೆ, ಲವಂಗ, ಏಲಕ್ಕಿ ಇದೆಲ್ಲ ಹಾಕಿಬಿಟ್ಟು ಇದ್ರದ್ದೆಲ್ಲ ಫ್ಲೇವರ್ ಬಿಟ್ಕೊಳ್ಳುತ್ತಲ್ವ, ಸೊ ರೈಸ್ದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈಗ ಇದನ್ನೆಲ್ಲ ಹಾಕಿ ಬೇಯೋಕ್ಕಿಡ್ತೀನಿ. ಸೊ ಬಿರಿಯಾನಿ ರೈಸ್ ರೆಡಿ ಆಗ್ತಾಯಿದೆ.
ಸೊ ತುಂಬ ಚೆನ್ನಾಗಿ ಘಮ ಬರ್ತಾ ಇದೆ, ಎಲ್ಲ ಸ್ಪೈಸಸ್ ಎಲ್ಲ ಹಾಕಿರೋದಕ್ಕೆ. ನೋಡಿ ಬಾಸ್ಮತಿ ರೈಸ್ದು ಸೊ ಘಮ ತುಂಬ ಚೆನ್ನಾಗಿ ಬರ್ತಿದೆ. ಮೀಡಿಯಮ್ ಆಗಿದೆ ಅನ್ನ, ರೈಸ್ ಕುಕ್ ಆಗಿದೆ. ನೋಡಿ ಬಾಸ್ಮತಿ ರೈಸ್ ಉದ್ದ ಬೇರೆ ಎಲ್ಲ. ಸೊ ಇನ್ನು ಸ್ಪೈಸಸ್ ಎಲ್ಲ ಹಾಕಿರೋದಕ್ಕೆ ಸ್ಮೆಲ್ಲು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ, ಹೋಟೆಲ್ ಥರ ಫ್ಲೇವರ್ ಬರ್ತಾ ಇದೆ. ಸೊ ಇನ್ನೊಂದು ಸ್ವಲ್ಪ ಕುಕ್ ಆಗಲಿ. ಸೊ ಈ ಕಡೆ ರೈಸ್ ಆಫ್ ಕುಕ್ ಆಗಿದೆ. ಸೊ ಹಾಗಾಗಿ ಕುಕ್ಕರ್ ಇಟ್ಕೊಂಡು, ಅಂದರೆ ಕುಕ್ಕರ್ದು ಮಂದ ತಳ ಇರುತ್ತಲ್ವ, ಹಾಗಾಗಿ ಮ್ಯಾರಿನೇಷನ್ ಮಾಡಿರೋ ಚಿಕನ್ನ ಈಗ ಹಾಕ್ಕೊತಾ ಇದ್ದೀನಿ. ಸೊ ಇದು ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳಿ. ಕುಕ್ಕರ್ದು ಸ್ವಲ್ಪ ತಳ ಮಂದ ಇರುತ್ತಲ್ವ, ಹಾಗಾಗಿ ಇದಕ್ಕೇನೆ ದಮ್ ಕಟ್ಟೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಸೊ ನಾನೀಗ ಮ್ಯಾರಿನೇಷನ್ ಮಾಡಿರುವಂಥ ಚಿಕನ್ನ ಹಾಕ್ಕೊಂಡು ಒಂದು 5 ನಿಮಿಷ ಉಪ್ಪು ಹಾಕಿದ್ದೀವಲ್ಲ, ಬೇಯ್ಕೊಳ್ಳಿ ಇದರಲ್ಲೇ. ಸೊ ಚಿಕನ್ನು ಆಫ್ ಬೇಯ್ಲಿ, ರೈಸು ಕುಕ್ ಆಗಿದೆ, ಇನ್ನೇನು ಒಂದು 3/4 ಭಾಗ ಕುಕ್ ಆಗಿದೆ. ಸೊ ಇದೂ ಎಲ್ಲ ಕುಕ್ ಆದರೆ ಸೊ ಸರಿ ಹೋಗುತ್ತೆ ದಮ್ ಕಟ್ಟೋದಕ್ಕೆ ಅಂತ ಹೇಳಿಬಿಟ್ಟು ಸೊ ಸ್ವಲ್ಪ ನೀರು ಹಾಕಿ ಈಗ ಕುದಿ ಬರ್ತಾ ಇದೆ ನೋಡಿ. ಆಲ್ರೆಡಿ ನೀರು ಹಾಕಿದ್ದೀನಿ. ಈಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ, ಯಾಕಂದರೆ ಬಿರಿಯಾನಿಗೆ ರೈಸ್ ಚೆನ್ನಾಗಿರ್ಬೇಕಲ್ಲ. ಸೊ ಹಾಗಾಗಿ ಆಯಿಲ್ ಹಾಕ್ಕೊಂಡು ಈಗ ಸ್ವಲ್ಪ ಬೇಯಲಿ. ಸೊ ನಿಮಗೂ ಯಾರಿಗೆಲ್ಲ ದಮ್ ಬಿರಿಯಾನಿ ತುಂಬ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ. ಸೊ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಮತ್ತು ಮನೆಯಲ್ಲೇ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಸೊ ಅಮ್ಮನ ಕೈ ರುಚಿ ತುಂಬ ಇಷ್ಟ ಅಲ್ವಾ ಮಕ್ಕಳಿಗೆ. ಸೊ ನನ್ನ ಮಕ್ಳಿಗೂ ಅಷ್ಟೇ, ನಮಗೂ ನಮ್ಮಮ್ಮನ ಕೈ ರುಚಿ ತುಂಬ ಇಷ್ಟ. ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಬಿರಿಯಾನಿ ಎಲ್ಲ. ಸೊ ಈಗ ನಾನು ಮಾಡೋ ಬಿರಿಯಾನಿ ನನ್ನ ಮಕ್ಳಿಗೂ ತುಂಬ ಇಷ್ಟ ಆಗಿದೆ ನೋಡಿ. ಬಿರಿಯಾನಿಗೆ ರೈಸ್ ಎಲ್ಲ ರೆಡಿ ಆಗಿದೆ. ಸೊ ಈಗ ಚಿಕನ್ನ ಸ್ವಲ್ಪ ಬೇಯಕ್ಕಿಟ್ಟಿದ್ದೀವಿ. ಸೊ ಇದು ಸ್ವಲ್ಪ ಬೇಯ್ತಾ ಇದೆ, ಸ್ವಲ್ಪ ಆಫ್ ಕುಕ್ ಆಗಲಿ, ಆಮೇಲೆ ಅದೆರಡು ಮಿಕ್ಸ್ ಮಾಡೋಣ. ಸೊ ಈಗ ಸ್ವಲ್ಪ ಲೆಮನ್ ಆ್ಯಡ್ ಮಾಡ್ತಾಯಿದ್ದೀನಿ, ಆಗಲೇ ಮಾಡಲಿಲ್ಲ, ಹಾಗಾಗಿ 1 ಲೆಮನ್. ನಾವು ಇದಕ್ಕೇನು ಟೊಮೆಟೊ ಏನೋ ಹಾಕಿಲ್ವಲ್ಲ, ಸೊ ಹಾಗಾಗಿ ಲೆಮನ್ನ ಆ್ಯಡ್ ಮಾಡ್ಕೊಬೇಕು. ಚಿಕನ್ ಕುಕ್ ಆದಮೇಲೆ ಸೊ ಇದು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಚಿಕನ್ ಬೇಯ್ತಾ ಇತ್ತಲ್ವ, ಅದ್ರದ್ದು ಸ್ವಲ್ಪ ಗ್ರೇವಿ ತೆಗೆದಿಟ್ಕೊಂಡಿದ್ದೀನಿ. ರೈಸ್ ಹಾಕಿದ್ಮೇಲೆ ಮಧ್ಯ ಇದು ಮತ್ತು ಆನಿಯನ್ ಫ್ರೈ ಮಾಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ ಅಂತ. ನಾನೀಗ ರೆಡಿಯಾಗಿರೋವಂಥ ರೈಸ್ನ ಈಗ ಹಾಕ್ಕೊತಾ ಇದ್ದೀನಿ. ಕುಕ್ಕರ್ ಅಂದರೆ ನಾನು ಕುಕ್ಕರಲ್ಲಿ ಏನು ರೈಸ್ ಕೂಗಿಸ್ಕೊಂಡಿಲ್ಲ. ನೀಟಾಗಿ ಒಂದು ಲೇಯರ್ ರೈಸ್ನ ಈಗ ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಆನಿಯನ್ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಳ್ಳೋಣ, ಮತ್ತು ಸ್ವಲ್ಪ ಗ್ರೇವಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಒಂಚೂರು ಹಾಕ್ಕೊಳ್ಳೋಣ. ಸೊ ಈಗ ಇರೋದೆಲ್ಲ ರೈಸ್ ಎಲ್ಲ ಹಾಕ್ಕೊಳ್ಳೋಣ. ಘಮ ಘಮ ಅಂತ ಇದೆ ರೈಸು. ಸೊ ನೆಕ್ಸ್ಟು ಈ ಗ್ರೇವಿನ ಹಾಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ಪುದೀನನ ಕಟ್ ಮಾಡಿ ಹಾಕ್ಕೊಬೇಕು. ಈಗ ಸ್ವಲ್ಪ ಪುದೀನನೂ ಹಾಕ್ಕೊಳ್ಳೋಣ. ಸೊ ಈಗ ರೈಸ್ ಈಗ ರೆಡಿ ಆಗಿದೆ. ಸೊ ಈಗ ಲಿಡ್ ಕ್ಲೋಸ್ ಮಾಡಿ ದಮ್ ಕಟ್ಟೋಣ. ಸೊ ದಮ್ ಬಿರಿಯಾನಿ ರೆಡಿ ಆಗಿದೆ, ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಸೊ ನೋಡೋಣ ಹೆಂಗಾಗಿದೆ ಅಂತ. ವಾವ್, ಚೆನ್ನಾಗಾಗಿದೆ. ಕೆಳಗಡೆಯಿಂದ ತೆಗೆದು ನೋಡಿ ಈ ರೀತಿ ಆಗಿದೆ, ತುಂಬ ಚೆನ್ನಾಗಾಗಿದೆ. ಸೊ ಈಗ ಹಾಕ್ಕೊಂಡು ತಿನ್ನೋಣ. ಸೊ ರೆಡಿಯಾಗಿದೆ ದಮ್ ಬಿರಿಯಾನಿ, ಹೈದ್ರಾಬಾದಿ ದಮ್ ಬಿರಿಯಾನಿ, ಚಿಕನ್ ದಮ್ ಬಿರಿಯಾನಿ. ಸೊ ಈಗ ಆ ಕಡೆ ಗ್ರೇವಿನೂ ರೆಡಿ ಆಗ್ತಾ ಇದೆ. ಸೊ ಇದು ಚಿಕನ್ ಫ್ರೈ ರೆಡಿ ಆಗ್ತಾ ಇದೆ. ಆಲ್ರೆಡಿ ತೋರಿಸಿದ್ದೀನಿ ರೆಸಿಪಿ, ಹಾಗಾಗಿ ಶೇರ್ ಮಾಡ್ಕೊಳ್ಳಿಲ್ಲ.